ಅಲ್ಲೆಲೂಯ. ನೋಡಿ, ಇಸ್ರಾಯೇಲರ ಕುರಿತಾಗಿ ದೇವರು ಹೇಳ್ತಿದ್ದಾನೆ, ಅವ್ರು ಇನ್ನೂ ದಾಸರಾಗಿ ಇದ್ದಾರೆ, ಇನ್ನೂ 70 ವರ್ಷ ಪೂರೈಸಿಲ್ಲ. ಆಗಲೇ ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ವಿಷಯದಲ್ಲಿ ಕುರಿತು ಒಳ್ಳೆ ಆಲೋಚನೆ ಮಾಡ್ಕೊಂಡಿದ್ದೀನಿ ಅಂತ. ಅವ್ರು ಹೇಳ್ಬೋದಲ್ವಾ, ಏನು ಸ್ವಾಮಿ, ಈಗಲೇ ನಾವು ಸೆರೆ ಮನೇಲಿದ್ದೀವಿ, ಈಗಲೇ ನಾವು ಅನ್ಯರ ದೇಶದಲ್ಲಿದ್ದೀವಿ, ಇಲ್ಲಿ ನಮಗೆ ಸ್ವತಂತ್ರ ಇಲ್ಲ, ನೆಮ್ಮದಿ ಇಲ್ಲ, ನಮ್ಮನ್ನು ಗೋಳಾಡ್ತಾರೆ, ಹೊಡಿತಾರೆ, ಬೈತಾರೆ, ಕೆಟ್ಟ ಕೊಳಕ ಮಾತಾಡ್ತಾರೆ, ನಮ್ಮನ್ನು ಕಾಲು ಕಸ ಕಾಣ್ತಾರೆ, ಅಷ್ಟೆಲ್ಲ ಮಾಡ್ತಿದ್ರು ದೇವ್ರೆ. ಹೌದು, ನಾನು ನಿನ್ನ ವಿಷಯದಲ್ಲಿ ಒಳ್ಳೆ ಆಲೋಚನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ ಅಂತ ಹೇಳ್ಬೋದು. ಹಲ್ಲೆಲೂಯ. ನೀವು ಕೂಡ ಅದೇ ರೀತಿಯಾಗಿ ದೇವ್ರಿಗೆ ಹೇಳ್ಬೋದು, ದೇವರೇ, ನಾನು ಇವತ್ತು ಕಷ್ಟದಲ್ಲಿದ್ದೀನಿ, ಕಣ್ಣೀರಲ್ಲಿದ್ದೀನಿ, ನನ್ನ ಪರಿಸ್ಥಿತಿನೇ ನಾನು ಹೇಳ್ಕೊಳಕ್ಕೆ ಆಗ್ತಿಲ್ಲ, ನಾನು ಅಷ್ಟೊಂದು ಇಕ್ಕಟ್ಟಾದ ಪರಿಸ್ಥಿತಿಲಿ ಹಾದು ಹೋಗ್ತಿದ್ದೀನಿ, ಅವಮಾನ ನಿಂದೆಗಳು ಕೊರತೆಯಲ್ಲಿದ್ದೀನಿ ಸ್ವಾಮಿ, ಹೇಗೆ ನೀನು ಕರ್ತನೆ ನನ್ನ ಜೀವಿತದಲ್ಲಿ ಒಳ್ಳೆ ಆಲೋಚನೆ ಮಾಡ್ಕೊಂಡಿದ್ದಿ. ಗಿದ್ಯೋನನು ಏನು ಮಾಡ್ತಾನಂದರೆ, ದ್ರಾಕ್ಷಿ ತೋಟದ ಮಧ್ಯದ ಒಳಗಡೆ ಅವನೇನು ಮಾಡ್ತಾ ಇರ್ತಾನೆ, ಜವೆ ಗೋಧಿಯನ್ನು ಬಡಿತಾ ಇರ್ತಾನೆ. ಯಾಕಂದರೆ ಫಿಲಿಷ್ಟಿಯರು ಬಂದಿತ್ತೇನೆ ಇಸ್ರಾಯೇಲ್ ಜನಗಳ ಮೇಲೆ, ಪ್ರಾಂತ್ಯಗಳ ಮೇಲೆ ದಂಡೆತ್ತು ಬಂದು ಅವ್ರನ್ನ ಸೋಲಿಸಿ ಅವರ ಬೆಳೆಯೆಲ್ಲ ನಾಶ ಮಾಡಿ ಹೋಗ್ಬಿಡ್ತಿದ್ರು. ಅವ್ರನ್ನ ಗೆಲ್ಲಂತ ಎದುರಿಸೋ ಶಕ್ತಿ ಅಂದರೆ ಆ ಧೈರ್ಯ, ಆ ನಾಯಕತ್ವ ಇಸ್ರಾಯೇಲ್ ಜನಗಳಲ್ಲಿ ಇತ್ತಿಲ್ಲ. ಆಗ ಈ ಗಿದ್ದವನೇನು ಏನು ಮಾಡ್ತಿದ್ದಾನೆ, ಆ ಫಿಲಿಷ್ಟಿಯರಿಗೆ ಗೊತ್ತಾಗದಂತೆ ಅವನು ಏನು ಮಾಡ್ತಿದ್ದಾನೆ, ತೋಟದ ಮಧ್ಯದಲ್ಲಿ ಗೋಧಿಯನ್ನು ತೂರ್ತಿದ್ದಾನೆ, ಬಡಿತಿದ್ದಾನೆ. ಆಗ ದೇವದೂತನು ಬಂದು ನಿಂತುಕೊಂಡು ಹೇಳ್ತಾನೆ, ಗಿದ್ದೋನನೇ, ಬಲಶಾಲಿಯೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನೊಟ್ಟಿಗಿದ್ದಾನೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ಎಲ್ಲಿ ಶುಭ ಬಂತು, ನಾನು ಯಾವ ಬಲಶಾಲಿ, ನನಗೆ ಅಷ್ಟು ಬಲ ಇದ್ದಿದ್ರೆ ನಾನೇ ಹಾಕಿ ಹಿಂಗೆ ಔಸ್ಕೊಂಡಿರ್ತೇನೆ. ಏನು ಮಾಡಬೇಕಾಯ್ತು, ತೂರ್ಬೇಕಾಗಿತ್ತು, ಅಥವಾ ವ್ಯವಸಾಯ ನಾನು ಬಡಿಬೇಕಾಗಿತ್ತು, ಈ ರೀತಿಯಾಗಿತ್ತು, ಹಸನು ಮಾಡಬೇಕಾಗಿತ್ತು ನಾನು ಅಂತ ಹೇಳ್ತಾನೆ. ಹಲ್ಲೆಲೂಯ. ನೀವು ಕೂಡ ಅದೇ ಥರ ಹೇಳ್ಬೋದು, ಅಯ್ಯೋ ದೇವರ ಆಲೋಚನೆ ಎಲ್ಲೈತೆ, ದೇವರು ಒಳ್ಳೇದು ಆಲೋಚನೆ ಮಾಡ್ಕೊಂಡಿದ್ರೆ ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ರೋಗ, ನನಗೆ ಯಾಕೆ ಸಾಲ, ನಾನೇ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ. ಆದರೆ ದೇವರು ಹೇಳ್ತಾನೆ, ನಾನು ನಿನ್ನ ವಿಷಯದಲ್ಲಿ ಮಾಡಿಕೊಂಡಂಥ ಆಲೋಚನೆ ಐತದು. ಇಸ್ರಾಯೇಲರು ಬಿಡುಗಡೆಗಾಗಿ ಒಂದು ದಿನ ದೇವರು ಇಟ್ಟಿದ್ದಾನೆ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ದೇವರು ಎಲ್ಲದಕ್ಕೂ ಒಂದು ಸಮಯನ ಇಟ್ಟಿದ್ದಾನೆ. ನೀನು ಇವತ್ತು ಬಾಧೆ ಪಡ್ತಿರ್ಬೋದು, ಕಷ್ಟಪಡ್ತಿರ್ಬೋದು, ನಿನ್ನ ನಷ್ಟಕ್ಕೆ ಪ್ರತಿಫಲ ಕೊಡೋದಕ್ಕೆ, ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ, ದೇವರು ನಿನ್ನ ಆಶೀರ್ವದಿಸೋದಕ್ಕೆ, ದೇವರ ವಾಕ್ಯಗಳು, ದೇವರ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರೋದಕ್ಕೆ, ಮತ್ತು ದೇವರ ಆಲೋಚನೆ ಏನು ಅಂತ ನೀನು ತಿಳ್ಕೊಂಡು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ ನೆರವೇರೋದಕ್ಕೆ ದೇವರು ಎಲ್ಲದಕ್ಕೂ ಒಂದು ಸಮಯನ ಇಟ್ಟಿದ್ದಾನೆ. ಅದಕ್ಕೆ ಆತ ನಿಮ್ಮನ್ನು ನೋಡಿ ಹೇಳ್ತಾ ಇರೋದು, ಈ ತಿಂಗಳು ನಿನಗೆ ಗತಿ ಇರಲಿ, ನಿರೀಕ್ಷೆ ಇರಲಿ, ನೀನು ನಿರೀಕ್ಷೆನ ಬಿಡದೆ, ನಂಬಿಕೆನ ಬಿಡದೆ, ನೀನು ದೇವರಿಂದ ದೂರ ಆಗದೆ ಕಾದಿರು, ಆ ದಿನ ಬಂದೇ ಬರ್ತದೆ. ಹಲ್ಲೆಲೂಯ. ಇಸ್ರಾಯೇಲರು 70 ವರ್ಷ ಪೂರೈಸಿಲ್ಲ, ಆಗಲೇ ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮ ವಿಷಯದಲ್ಲೇ ಮಾಡಿಕೊಂಡ ಆಲೋಚನೆ ಐತದು. ಅಂದರೆ ಕೆಟ್ಟ ಆಲೋಚನೆ ಅಲ್ಲ, ಒಳ್ಳೆಯದು. ನೀವು ದಾಸತ್ವದಲ್ಲೇ ಇರಬೇಕನ್ನೋ ನನ್ನ ಉದ್ದೇಶ ಅಲ್ಲ, ನಾನು ಕರ್ಕೊಂಡು ಬಂದೇ ಬರ್ತೀನಿ ನಿಮ್ಮನ್ನು, ನಾನು ಶುಭ ವಾಕ್ಯನ ನೆರವೇರಿಸ್ತೀನಿ ನಿಮಗೆ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯ. 6ನೇದಾಗಿ ನೋಡಿ ಪ್ರೇರೆ, ವಾಕ್ಯ ಹೇಳ್ತದೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಹಲ್ಲೆಲೂಯ. ನೀನು ನನಗೆ ಮೊರೆ ಇಡ್ತಿ, ನೀನು ನಾನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಿ, ನಾನು ನಿನ್ನ ಪ್ರಾರ್ಥನೆಗೆ ಕಿವಿಗೊಡ್ತೀನಿ. ಹಲ್ಲೆಲೂಯ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದು ದೇವ್ರು ಕಿವಿಗೊಟ್ಟಿಲ್ವಾ? ದೇವ್ರು ಕಿವಿ ಕೊಟ್ಟಿದ್ರೆ ಖಂಡಿತ ಉತ್ತರ ಕೊಡ್ತಿದ್ದ, ಉತ್ತರನೇ ಇಲ್ಲ. ಕೆಲವು ಜನ ಪ್ರಾರ್ಥನೆ ಮಾಡಿ ಸೋತೋಗವ್ರೆ. ಕೆಲವರು ಹೇಳ್ತಾರೆ, ನಾನು ಇನ್ನೂ ಎಷ್ಟು ಅಂತ ಪ್ರಾರ್ಥನೆ ಮಾಡಲಿ, ಯಾವ ರೀತಿಯಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಾಯಿತು, ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಾಯಿತು, ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಾಯಿತು, ಪಾಸ್ಟರ್ ಮೂಲಕವಾಗಿ ಪ್ರಾರ್ಥನೆ ಮಾಡಿಸ್ಕೊಂಡಾಯ್ತು, ಆ ಬ್ರದರ್ಗೆ, ಆ ಸಿಸ್ಟ್ರಿಗೆಲ್ಲ ಹೇಳಿ ಪ್ರಾರ್ಥನೆ ಮಾಡಾಯಿತು, ಎಲ್ಲ ಆಯಿತು, ನನಗೇನೂ ಆಗಿಲ್ಲ, ನಮ್ಗೆ ಒಳ್ಳೇದೇ ಆಗಿಲ್ಲ. ಕೆಲವರು ಅಂತಾರೆ, ಯಾಕೆ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಲ್ಲ, ಯಾಕೆ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ? ದೇವರ ವಾಕ್ಯ ಹೀಗೆ ಹೇಳ್ತದೆ ಕೀರ್ತನೆಗಳಲ್ಲಿ, ನಾವು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ರೆ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ವಂತೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಇಷ್ಟವನ್ನು ನೆರವೇರಿಸಬೇಕಂದಾಗ, ನಿನಗೆ ಆರೋಗ್ಯ ಬೇಕಂದಾಗ, ನೀನು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದೆಯೇನೋ, ಜನರನ್ನು ಮೆಚ್ಚಲಿ ಅಂತ ಹೇಳಿ ಪ್ರಾರ್ಥಿಸಿದ್ದೇನೋ, ದೇವ್ರಿಗೆ ಇಷ್ಟ ಇಲ್ಲದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ನೀನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಿನ್ನ ಪ್ರಾರ್ಥನೆ ದೇವರು ಕೇಳಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ನನಗೆ ಮೊರೆ ಇಡ್ತಿ, ನೀನು ನಾನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಿ, ನಾನು ಕಿವಿಗೊಡ್ತೀನಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ನೀನು ಪ್ರಾರ್ಥನೆ ಮಾಡುವಾಗ ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದರೆ ದೇವರು ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ. 2ನೇದಾಗಿ ಜ್ಞಾನೋಕ್ತಿ 28ನೇ ಅಧ್ಯಾಯದಲ್ಲಿ ಹೇಳ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ ಅಸಹ್ಯ ಅಂತೆ.
ಇಷ್ಟು ದಿನ ನೀನು ಪ್ರಾರ್ಥಿಸ್ತಿದೆ, ದೇವರು ಉತ್ತರ ಕೊಡಲಿಲ್ಲ. ಕಾರಣ ಏನು ಗೊತ್ತಾ? ಕಾರಣ ಏನಾಗಿರ್ಬೋದು? ನಾವು ದೇವರ ಕಡೆಗೆ, ದೇವರ ಮಾತಿನ ಕಡೆಗೆ ಕಿವಿ ಕೊಟ್ಟಾಗ ದೇವರು ಏನು ಮಾತಾಡ್ತಿದ್ದಾನಂತ ನಾವು ಕೇಳಿ ಅದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಬಿಟ್ಟು ನಾವು ಜೀವಿಸುವಾಗ ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾನೆ. ಅನೇಕ ಜನ ಬರೀ ಪ್ರಾರ್ಥನೆ ಮಾತ್ರ ಮಾಡ್ತಿದ್ರಿ, ಅನೇಕರು ಪ್ರಾರ್ಥನೆ ಮಾತ್ರ ಮಾಡ್ತಿದ್ರು, ನನ್ನ ಕಷ್ಟ ಐತೆ, ರೋಗ ಐತೆ, ಕಣ್ಣೀರೈತೆ, ನನ್ನ ಸಮಸ್ಯೆ ಐತೆ, ನನಗಿಂತ ಆಶೀರ್ವಾದ ಬೇಕು, ಇಂಥ ಬಿಡುಗಡೆ ಬೇಕು, ದೇವರೇ ಯೇಸುವೆ ಯೇಸುವೆ ಅಂತ ಪ್ರಾರ್ಥಿಸ್ತಿದ್ರು. ಆದರೆ ದೇವರ ಸ್ವರಕ್ಕೆ ಮಾತ್ರ ಕಿವಿ ಕೊಡ್ತಿದ್ದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವವನು ತನ್ನ ಜೀವಿತವನ್ನು ಸರಿಪಡಿಸ್ಕೊಳ್ದೇ ಇರುವಂಥ ವ್ಯಕ್ತಿ ದೇವರ ವಾಕ್ಯಕ್ಕೆ ಭಯಪಟ್ಟು ತನ್ನ ನಡೆ ನುಡಿಗಳನ್ನ ಬದಲಾಯಿಸಿಕೊಂಡು ದೇವರಿಗೆ ಇಷ್ಟ ಆಗುವಾಗ ಜೀವಿಸದೆ ಮಾಡುವ ಪ್ರಾರ್ಥನೆ ದೇವರು ಕೇಳಲ್ಲ. ಯೋಚನೆ ಮಾಡಿ. ಧರ್ಮೋಪದೇಶ ಅಂದರೆ ದೇವರ ಮಾತು. ದೇವರು ನೀನು ಹಿಂಗಿರು, ಇದು ಮಾಡಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳುವಾಗ ಆತನ ಮಾತನ್ನು ನೀನು ಧಿಕ್ಕರಿಸಿ ಹೋಗೋದಾದರೆ, ನೀನು ಕಷ್ಟದಲ್ಲಿ, ಕಣ್ಣೀರಲ್ಲಿ, ನೀನು ಕೊರತೆ ಬಂದಾಗ, ನೀನು ದೇವದಲ್ಲಿ ಮಾಟದಲ್ಲಿ ನರಳುವಾಗ ನೀನು ಪ್ರಾರ್ಥನೆ ಮಾಡಿದ್ರೆ ಆತನ ಹೆಂಗೆ ಕೇಳಬೇಕು? ಹೆಂಗೆ ಕೇಳ್ತಾನೆ ಆತ? ಹೇಳಿ, ಅರ್ಥ ಆಯ್ತಾ ನನ್ನ ಮಾತು? ದೇವರೇನು ಹೇಳ್ತಾನೆ? ಧರ್ಮೋಪದೇಶಕ್ಕೆ ಕಿವಿಗೊಡದೇ ಇರುವವರು. ದೇವರ ವಾಕ್ಯನ ಕೇಳಿ ಇಲ್ಲಿ ಬಿಟ್ಬಿಟ್ಟು ಕೇಳಿ ಕೂಡ ಮರ್ತೋಯ್ತು. ದೇವರ ವಾಕ್ಯನೇ ಏನಿಲ್ಲ, ನಾವು ಕೇಳುದು, ದೇವ್ರ ಚರ್ಚಿಗೆ ಹೋದೋ, ಪ್ರಾರ್ಥನೆ ಮಾಡ್ದೋ, ಕಾಣಿಕೆ ಕೊಟ್ಟು ಅಷ್ಟೇ. ದೇವ್ರು ಏನು ಹೇಳ್ತಿದ್ದಾನೆ ಆ ಥರ ಜೀವಿಸೋಕ್ಕಿಲ್ಲ. ಆ ರೀತಿಯಾಗಿ ನಮ್ಮ ಕುಟುಂಬ ಬದಲಾವಣೆ ಇಲ್ಲ, ಆ ರೀತಿಯಾಗಿ ನನ್ನ ನಡತೆ ಬದಲಾವಣೆ ಇಲ್ಲ. ನನ್ನ ಇಷ್ಟ ಬಂದಾಗ ನಾವು ತಿರುಗ್ತೀವಿ, ನಮ್ಮ ಕಣ್ಣಿಂದ ನೋಡಿ ಮನಸ್ಸಿಗೆ ಏನಾಗ್ತದೆ ಅದೆಲ್ಲ ಮಾಡ್ತೀವಿ. ಮತ್ತು ಜನರು ಆಡ್ಕೋಬಾರ್ದು, ಜನರು ಏನು ಹೇಳ್ತಾರೆ ಅದೆಲ್ಲ ಮಾಡ್ತೀವಿ. ಎಲ್ಲಿ ಕರೀತಾರಲ್ಲಿ ಹೋಗ್ತೀವಿ, ಬರ್ತೀವಿ, ಎಲ್ಲ ಮಾಡ್ತೀವಿ. ದೇವ್ರು ಹೇಳಂಗೆ ಮಾತ್ರ ನಾವು ಮಾಡಲ್ಲ. ಆದರೆ ದೇವ್ರದ್ದು ಪ್ರಾರ್ಥನೆ ಮಾಡಿದಾಗ, ಅಥವಾ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ, ಅಥವಾ ಪಾಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡುವಾಗ ನಮ್ಗೆ ಒಳ್ಳೇದಾಗಬೇಕು. ಹೆಂಗೆ ಒಳ್ಳೇದಾಗ್ತದೆ? ನಿನಗಾಗಲಿ ನನಗಾಗಲಿ ದೇವ್ರು ಹೇಳೋದು ಒಂದೇ, ನೀನು ನನ್ನ ಮಾತನ್ನು ಕೇಳದೆ ಹೊರತು, ನನ್ನ ಮಾತಿಗೆ ವಿಧೇಯರಾಗದೆ ಹೊರತು, ನೀನು ನನ್ನ ಮಾತಿಗೆ ಭಯಪಟ್ಟು ನಿನ್ನ ಜೀವಿತವನ್ನು ಬದಲಾಯಿಸ್ಕೊಳ್ಳದೆ ಹೊರತು ನಿನ್ನ ಪ್ರಾರ್ಥನೆ ನನಗೆ ಅಸಹ್ಯವಾಗಿರ್ತದೆ. ಎಷ್ಟೋ ಜನ ಸಭೆಯಲ್ಲಿ ಸೋತೋಗಿದ್ದೀರಿ, ಎಷ್ಟೋ ಜನ ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದ್ದೀರಿ. ಎಷ್ಟೋ ಜನರಿಗೆ ಅಪನಂಬಿಕಸ್ತಿಕೆ, ನಾವು ಪ್ರಾರ್ಥನೆ ಮಾಡಿದರೆ ದೇವ್ರು ಕೇಳಲ್ಲ, ದೇವ್ರು ಉತ್ತರ ಕೊಡಲ್ಲ, ಸೋತು ಹೋಗಿದ್ದೀರಿ. ಹಲ್ಲೆಲೂಯಾ. ದೇವರಾದರೂ ವಾಗ್ದಾನ ಮಾಡ್ತಿದ್ದಾನೆ, ಏನಂತ ಗೊತ್ತಾ? ನೀನು ನನಗೆ ಮೊರೆ ಇಡ್ತಿ, ನಾನು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀನಿ, ಕಿವಿಗೊಡ್ತೀನಿ, ನಾನು ಕೇಳ್ತೀನಿ ಅಂತ ಹೇಳ್ತಿದ್ದಾನೆ. ಕೇಳಲ್ಲ ಅಂತ ಹೇಳ್ತಿಲ್ಲ, ಕೇಳ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಇಷ್ಟು ದಿನ ಯಾಕೆ ಕೇಳಿಲ್ಲ? ಇಷ್ಟು ದಿನ ಯಾಕೆ ನಾನು ಪ್ರಾರ್ಥನೆ ದೇವ್ರು ಕೇಳಿಲ್ಲ ಅನ್ನೋ ಯೋಚನೆ ನಿಮ್ಮೊಳಗಡೆ ಬರೋದಾದರೆ ನಾವು ತಿಳ್ಕೊಳ್ಬೇಕು, ನಾವು ದೇವರ ಮಾತನ್ನು ಕೇಳಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಆತನ ವಾಕ್ಯಕ್ಕೆ ತಕ್ಕ ಹಾಗೆ ವಿಧೇಯರಾಗಿ ನಡ್ಕೊಳ್ಳೋದಾದರೆ ನಮ್ಮ ಪ್ರಾರ್ಥನೆಗಳು ಆತನ ಕೇಳ್ತಾನೆ. ನೀನು ಆತನ ಧರ್ಮೋಪದೇಶಕ್ಕೆ ಕಿವಿಗೊಂಡಿಲ್ಲ ಅಂದರೆ, ಆತನ ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನೀನು ನಡಿಲಿಲ್ಲ ಅಂತಂದರೆ, ನೀನೇ ಅದನ್ನು ಅಲಕ್ಷ್ಯ ಮಾಡಿದ್ರೆ ದೇವರು ನೀನು ಮಾಡೋ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಿಬಿಡ್ತಾನೆ, ಉತ್ತರ ಕೊಡಲ್ಲ. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ? ಧರ್ಮೋಪದೇಶಕ್ಕೆ ಕಿವಿಗೊಡದೇ ಇರುವವರು ಮಾಡುವ ಪ್ರಾರ್ಥನೆ ಅಸಹ್ಯ. ನೀನು ಯಾವುದಕ್ಕೆ ಅಸಹ್ಯ ಪಡ್ತಿ? ಯಾವುದನ್ನು ನೋಡಿ ನೀನು ಏಸ್ಕೊಳ್ತಿ? ಯೋಚನೆ ಮಾಡು. ದೇವರು ಕೂಡ ಅದೇನೇ ಮಾಡ್ತಾನೆ. ಅದಕ್ಕೆ ಚರ್ಚಿಗೆ ಬಂದು ದೇವರ ವಾಕ್ಯನ ಸುಮ್ಮನೆ ಕೇಳಿ ಬಿಟ್ಟು ಹೋಗೋದಲ್ಲ, ತೂಗಡಿಸ್ಕೊಂಡು ಹೋಗೋದಲ್ಲ, ಮರ್ತು ಹೋಗೋದಲ್ಲ. ದೇವ್ರು ಏನು ಹೇಳ್ತಿದ್ದಾನೆ ಅನ್ನೋದು ಗಮನಿಸಬೇಕು. ನೀನು ಓದುವಾಗ ದೇವ್ರಿಗೆ ಏನು ನನ್ನ ಜೊತೆ ಮಾತಾಡ್ತಿದ್ದಾನೆ, ಯಾವುದು ಸರಿ ಇಲ್ಲ, ಯಾವ ಥರ ನಾನು ಜೀವಿಸ್ಬೇಕು, ಏನು ಬದಲಾಯಿಸ್ಕೋಬೇಕು, ಏನು ಕಾಪಾಡ್ಕೋಬೇಕು, ಏನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಾಗ, ನಾವು ದೇವರ ವಾಕ್ಯಕ್ಕೆ ವಿಧೇಯತ್ವವನ್ನು ತೋರಿಸುವಾಗ, ನಾನು ನೀವು ಮಾಡುವ ಪ್ರಾರ್ಥನೆ ದೇವ್ರು ಕೇಳ್ತಾನೆ.